ನಮಸ್ಕಾರ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು, ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ವಯಂ ಸೇವಕರು. ಈ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಸಾದಲಿ ಪೇರಸಂದ್ರ ವ್ಯಾಪ್ತಿ ಬರ್ತಕ್ಕಂತ ಲೋಕೋಪಯೋಗಿ ಇಲಾಖೆಯ ಜಿಲ್ಲಾ ಮುಖ್ಯ ರಸ್ತೆಗೆ ಸಂಬಂಧಪಟ್ಟಂತೆ ಏನು 4.20 ಕಿಲೋಮೀಟರ್ ಏನು ಕಾಮಗಾರಿ ಒಂದು ಕೆಲಸ ಕಳೆದ ಒಂದು ವರ್ಷದಿಂದ 2 ವರ್ಷದಿಂದಲೂ ಈ ಕಾಮಗಾರಿಯನ್ನ ಏನು ಶುರು ಮಾಡಿದ್ರು. ಅದರಲ್ಲಿ 1.5 ಕಿಲೋಮೀಟರ್ ಅಷ್ಟು ಡಾಂಬರೀಕರಣನ ಕಿತ್ತು ಹಾಕಿ ಗ್ರಾಂಟ್ ಆಗಿಲ್ಲ ಅಂತ ಒಂದು ಸಬೂಬು ಹೇಳ್ಕೊಂಡು ಅಧಿಕಾರಿಗಳು ಮತ್ತು ಮಾನ್ಯ ಪ್ರತಿನಿಧಿಗಳು ಹೇಳ್ಕೊಂಡು ಈ ಗ್ರಾಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ. ಮತ್ತೆ ಸಾದಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಒಂದು ಸಿಸಿ ರಸ್ತೆ ಮಾಡಿದ್ದಾರೆ. ಆ ಸಿಸಿ ರಸ್ತೆ ಸುಮಾರು 4-5 ತಿಂಗಳಿಂದ ಒಂದು ಭಾಗ ಮಾತ್ರ ಮಾಡಿ ಇನ್ನೊಂದು ಭಾಗವನ್ನ ಹಾಗೆಯೇ ಇಟ್ಟು ಇದನ್ನ ಅಪೂರ್ಣಗೊಳಿಸಿದ್ದಾರೆ. ಹಾಗಾಗಿ ನಾವು ಸಾರ್ವಜನಿಕರ ಒತ್ತಾಯದ ಮೇರೆಗೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಇವೆಲ್ಲ ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು 25ನೇ ತಾರೀಕು ಇವತ್ತು ಸೋಮವಾರದಿಂದ ಏನೋ ಒಂದು ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರ ಪರವಾಗಿ. ನಾವು ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 1 ತಿಂಗಳ ಮುಂಚೆ ನಾವು ಏನು ಮನವಿಯನ್ನ ಕೊಟ್ಟಿದ್ವಿ. ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯವರು ಇದಕ್ಕೆ ಶೀಘ್ರವಾಗಿ ಸ್ಪಂದಿಸಿರ್ಲಿಲ್ಲ. ಹಾಗಾಗಿ ನಾವು ಏನು ಒಂದು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು 15 ದಿವಸದಿಂದನೇ ನಾವು ಏನು ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾವೇನು ಒಂದು ಮನವಿಯನ್ನ ಕೊಟ್ವಿ. ಆಗ ಎಚ್ಚೆತ್ತುಕೊಂಡ ಮಾನ್ಯ ಶಾಸಕರು ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಬಂದು ಈಗ ಒಂದು ಕಾಮಗಾರಿಯನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಏನು ವಾಹನಗಳು ವಾಹನಗಳು ಕಾಮಗಾರಿ ವಾಹನಗಳು ಓಡಾಡ್ತಾ ಇದೆ. ನಾವು ಈ ಒಂದು ರಸ್ತೆ ಸಂಪೂರ್ಣಗೊಳಿಸುವ ಭರವಸೆ ಬರೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳ್ತೀವಿ. ಮತ್ತೆ ಏನು ಸಾದ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಏನು ಒಂದು ರೆಸಲ್ಯೂಷನ್ ಮಾಡಿ ಏನು 20-22ಗೆ ಮಾಡಿದ್ರು, ಇದರಲ್ಲಿ ಮೋಸ ಆಗಿದೆ. 18 ಅಡಿಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂತ ಅದರಲ್ಲೂ ಮತ್ತೆ ಇಲ್ಲಿ ಲೈಟ್ ಕಂಬಗಳು ಏನಿದೆ ಅದನ್ನ ಸರಿಯಾಗಿ ವ್ಯವಸ್ಥಿತ ವೈಜ್ಞಾನಿಕ ರೀತಿಯಲ್ಲಿ ತೆರವುಗೊಳಿಸಿಲ್ಲ. ಮತ್ತೆ ಈ ಸಾದ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಿಸಿ ರಸ್ತೆ ಅರ್ಧಕ್ಕೆ ನಿಂತಿದ್ದು ಸುಮಾರು ತಿಂಗಳುಗಳಾಗಿರೋದ್ರಿಂದ ಸಾರ್ವಜನಿಕರು ಅಪಘಾತಗಳಾಗಿ ಸಣ್ಣ ಪುಟ್ಟ ಗಾಯಗಳಿಂದ ಎಷ್ಟೋ ಸಾರ್ವಜನಿಕರು ಏನು ಅಪಘಾತಕ್ಕೀಡಾಗಿದ್ದಾರೆ. ಮತ್ತೆ ಈ ಒಂದು ಧೂಳಿನಿಂದ ಅನಾರೋಗ್ಯ ಪೀಡಿತರಾಗುತ್ತಿದ್ದಾರೆ. ಹಾಗಾಗಿ ಸಾರ್ವಜನಿಕ ಒತ್ತಾಯ ಮೇರೆಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಈ ಒಂದು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ. ಮತ್ತೆ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 4.20 ಕಿಲೋಮೀಟರ್ ನಲ್ಲಿ 1.5 ಕಿಲೋಮೀಟರ್ ಏನು ಒಂದು ಪೆಂಡಿಂಗ್ ಇದೆ, ಆ ರಸ್ತೆಯನ್ನ ಆದಷ್ಟು ಬೇಗ ಶೀಘ್ರವಾಗಿ ನಮ್ಗೆ ಈ ಒಂದು ಕೆಲಸ ನಾವು ಮಾಡ್ತೀವಿ, ಗ್ರಾಂಟ್ ತಗೊಂಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ನಮ್ಗೆ ಇವೆಲ್ಲ ಬೇಡಿಕೆಗಳಿಗೆ ನಮ್ಗೆ ಶೀಘ್ರವಾಗಿ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಇಲ್ಲಿಂದ ಹಿಂದೆ ಸರಿತೀವಿ ಅಂತ ಹೇಳ್ಬಿಟ್ಟು ಈ ಕ್ಷಣದಲ್ಲಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಏನು ಈಗ 20 ಅಡಿ ಮಾಡಿ 18 ಅಡಿ ಏನ್ ಮಾಡಿದ್ದಾರೆ ಈ ರಸ್ತೆಗೆ, ಏನು ಪಾದಚಾರಿ ಮಾರ್ಗ, ಶಾಲೆ ಮಕ್ಕಳು ಓಡಾಡೋದಕ್ಕೆ ಪಾದಚಾರಿಗಳಿಗೆ ಇಲ್ಲಿ ಅನಾನುಕೂಲ ಆಗ್ತಾ ಇದೆ ಈ ಒಂದು ವಿಸ್ತರಣೆಯಿಂದ. ಹಾಗಾಗಿ ಇದನ್ನ 25 ಏನು ವಿಸ್ತರಣೆ ಮಾಡ್ಲೇಬೇಕು, ಇನ್ನ ಒಂದು 5 ಅಡಿ ವಿಸ್ತರಣೆ ಮಾಡ್ಲೇಬೇಕು ಅಂತ ನಾವು ಹಕ್ಕೊತ್ತಾಯ ಮಾಡಿ ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡು. ನಮಸ್ಕಾರ, ನಮ್ಮ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಆಲ್ ಇಂಡಿಯಾ ಬಹುಜನ್ ಸಮಾಜವಾದ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರು. ಈ ಅಹೋರಾತ್ರಿ ಧರಣಿಗೆ ಏನ್ ನರಸಿಂಹಮೂರ್ತಿ ಅವ್ರು ಕರೆ ಕೊಟ್ಟಿದ್ರು, ಆ ಕರೆಗೆ ನಮ್ಮ ಪಾರ್ಟಿ ವತಿಯಿಂದ ನಾವೆಲ್ಲ ಸಾಥ್ ಕೊಟ್ಟಿದ್ದೀರಿ. ಆದ್ರೆ ಇವಾಗ ಸಾದ್ಲಿ ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ ಸುಮಾರು 5-6 ವರ್ಷಗಳ ಕಾಲದಿಂದಲೂ ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿ ಕಟ್ಟಡ ಮಾಲೀಕರಾಗಿರ್ಬೋದು, ಇಲ್ಲ ಇವರು ಗ್ರಾಮಸ್ಥರ ಹಿರಿಯ ನಾಯಕರಾಗಿರ್ಬೋದು, ಯಾರು ಸಾಥ್ ಕೊಡದೆ ಈ ಕಾಮಗಾರಿಯನ್ನು ಅಧಿಕಾರಿಗಳಿಗೆ ಗೊಂದಲದಿಂದ ಅವರು ಯಾವ ತರ ಅವ್ರಿಷ್ಟ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದಾರೆ ವಿನಃ ಮೂಲಭೂತ ಸೌಕರ್ಯಗಳ ರಸ್ತೆಯಾಗಿ ಯಾವ್ದೇ ತರ ಇಲ್ಲ. ಚರಂಡಿ ಇಲ್ಲ, ಪಾದಚಾರಿ ಇಲ್ಲ, ಮಕ್ಕಳ ಸ್ಕೂಲ್ ಹೋಗೋ ಮಕ್ಕಳಿಗಾಗಿರ್ಬೋದು, ಬಾಳಂತಿಯರ್ಗಾಗಿರ್ಬೋದು, ಬಸರಿಯರ್ಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು ಎಲ್ಲ ಅನಾನುಕೂಲ ಆಗ್ತಾ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ 100 ವಾಹನಗಳೆಲ್ಲ ಓಡಾಡ್ತವೆ.
ವಾಹನಗಳು ನಿಲ್ಸ್ಕೊಳ್ಳೋದ್ ಕೂಡ ಇಲ್ಲಿ ತೊಂದರೆ ಆಗಿದೆ. ಇಲ್ಲಿ ಪೂರಾ ಧೂಳಾಗಿದೆ. ಅದರಿಂದ ತಾವಂದಿರು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿ. 5 ಬೇಡಿಕೆಗಳಿದೆ ಸರ್. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಪ್ರಾಮಾಣಿಕವಾಗಿ ವಾಟ್ಸಪ್ ಕರೆಗೆ ನಾನು ನಿನ್ನ ಹತ್ರ ಬಂದು ಮಾತಾಡ್ಕೊಂಡು ನಾನು ಏನ್ ಹೇಳಿದ್ದೀನಿ ನಮ್ಮ ಕೈಯಲ್ಲಿ ಆಗುವಂತ ಸಾಧ್ಯತೆಗಳೆಲ್ಲಾನು 1 by 1 ಹೌದಾ? ಹೌದು ಸರ್. ದಯವಿಟ್ಟು ಅದಕ್ಕೆ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಸರ್. ಖಂಡಿತ ಸಹಕಾರ ಕೊಡ್ತೀವಿ ಸರ್. ದಯವಿಟ್ಟು ಮುಂದೆ ಈಗ ಕೆಲಸ ಮಾಡ್ತಾ ಇದ್ದೀವಿ. ಹಾಂ ಸರ್. ನಮ್ಗೆ ಸಹಕಾರ ಕೊಡಿ. ಹಾಂ ಸರ್. 1 by 1 ನಾನು ಕೆಲಸ ಮಾಡಿಸ್ಕೊಡಕ್ಕೆ ನನ್ನ ಜನಕ್ಕೆ ನಾನು ಅನುಕೂಲ ಮಾಡಕ್ಕೆ ನಾನು ಇದ್ದೇ ಇದ್ದೀನಿ. ನಮ್ಮ ಕೈಯಲ್ಲಿ ಆಗೋದ್ನೆಲ್ಲ. ಹೌದು ಸರ್. ಉಳಿದಿದ್ದು ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದೀನಿ ಏನ್ ಮಾಡ್ಬೇಕು ಅಂತ. ಹಾಂ ಸರ್. ದಯವಿಟ್ಟು ಬಾ. ಆಯ್ತು ಸರ್. ಯಾಕೆ ಕೆಲಸ ಮಾಡ್ಬೇಕಾದ್ರೆ ದಯವಿಟ್ಟು ಇದಕ್ಕೆ ಸಹಕಾರ ಕೊಡ್ಬಾ ಪ್ಲೀಸ್. ಹಾಂ ಸರ್. ನಾನು ಇನ್ನೇನಲ್ಲಿ ನಿಮ್ ತೊಂದರೆ ಆಗಿರೋದಕ್ಕೆಲ್ಲ ಮೊನ್ನೆ ಅದಕ್ಕೆ ಏನೋ ಕೂತವ್ರೆ ಅಂತ ಫೋನ್ ಮೇಲೆ ಫೋನು ನಾನು ಚಿಂತಾಮಣಿಯಲ್ಲಿದ್ದೀನಿ. ನಾನು 2 ಕಡೆ ನೋಡ್ಬೇಕಲ್ಲ. ಹೌದು ಸರ್. ಆಯಿತು. ಈಗ ತಾವು ಬಂದು ನಮಗೆ ಒಂದು ಆಶ್ವಾಸನೆಯನ್ನ ಕೊಟ್ಟು ಹೋದ್ರೆ ಸಂತೋಷ ಸರ್ ನಮಗೆ. ಅಲ್ಲಲ್ಲ, ನಿನಗೆ ನಾನೇ ಮೊನ್ನೆ ನಿನ್ ಪರ್ಸನಲ್ ಆಗಿ ಆಶ್ವಾಸನೆ ಕೊಟ್ಬಿಟ್ಟಿದ್ದೀನಿ. ಹಾಂ, ಹೇಳಿದ್ದೀರಾ ಸರ್? ಹೌದು ಹೇಳಿದ್ದೀರಾ? ಬರ್ತಾವನೆ ನಮ್ಮ ಇಂಜಿನಿಯರ್ನ ಕಳಿಸ್ತಾ ಇದ್ದೀನಿ ನನಗೆ. ಹಾಂ, ನನ್ಗೆ ಇಲ್ಲಿ ಮಿನಿಸ್ಟ್ರಿ ಇದ್ದಾರೆ ಕಂಪ್ನಿಯಲ್ಲಿ. ಓಕೆ ಸರ್. ಇಲ್ಲಿ ಬಿಸಿ ಇದೆ. ಹಾಂ, ಆದ್ರೆ ಮಿನಿಸ್ಟ್ರು ಇರೋದಕ್ಕೆ ನಾನು ಎಲ್ಲೂ ಕಟ್ಕೊಳ್ಲಕ್ ಆಗ್ತಾ ಇಲ್ಲ. ಬಂದು ನಾನು ಇವತ್ತು ನೀನ್ ಮಾತಾಡ್ತೀನಿ ಬರೋನೇ ನಾನು. ಆಯ್ತು ಸರ್. ನಾಳೆ ಬನ್ನಿ ಸರ್. ನಾಳೆ ಇರ್ತೀವಿ ಸರ್. ನಾಳೆ ನಾನು ಬರ್ತೀನಿ. ಮಾತಾಡ್ಸ್ಕೊಂಡೇ ಬರ್ತೀನಿ. ಆಯ್ತು ಸರ್. ಆಯ್ತು ಸರ್. ಆಯ್ತು ಸರ್. ದಯವಿಟ್ಟು ಬಾ ಪ್ಲೀಸ್. ಆಯ್ತು ಸರ್. 3 ಕೆಲಸ ಆಗ್ತಾ ಇದೆ ಸಾರ್ವಜನಿಕಕ್ಕಾಗಿ ಅನುಕೂಲಕ್ಕಾಗ್ತಾ ಇರೋದು. ಹೌದು ಸರ್. ಸರಿಪ್ಪ. ಹಾಂ ಸರ್. ನಾಳೆ ಬನ್ನಿ ಸರ್. ತಾವು ಬನ್ನಿ ಸರ್. ನಾವು ಇಲ್ಲೇ ಇರ್ತೀವಿ. ಬರ್ತೀನಪ್ಪ. ದಯವಿಟ್ಟು ಈ ಕೆಲಸ ಮಾಡ್ಬೇಡ. ಏನಾದ್ರು ನಾನು ಆ ಕಡೆ ಬಂದಾಗ ನಾನು ನಿನ್ನ ಮಾತಾಡ್ಕೊಂಡು ಹಾಂ ಸರ್. ಬರ್ಬೇಕು. ಹೌದು ಸರ್. ಖಂಡಿತ ಹೌದು. ನೀವು ಬರೋವರೆಗೂ ನಾವು ಇಲ್ಲಿ ಕಾಯ್ತಾ ಇರ್ತೀವಿ ಸರ್. ಹೌದು, ನಾಳೆ ಬರ್ತೀನಿ. ಓಕೆ ಓಕೆ. ಖಂಡಿತ. ನನ್ನ ಸಹಕಾರ ಕೊಡು. ತಮ್ಮ ಮೇಲೆ ನಂಬಿಕೆ ಇದೆ ಸರ್. ಖಂಡಿತ ಸರ್. ಈಗ ಕರೆ ಮಾಡತಕ್ಕಂಥ ಲೋಕೋಪಯೋಗಿ ಇಲಾಖೆಯ ಹಾಲಿ ಚಿಂತಾಮಣಿಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥ ಸಹಾಯಕ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಅಧಿಕಾರಿಗಳು ನಮಗೆ ಕರೆ ಮಾಡಿ ಒಂದು ಆಶ್ವಾಸನೆಯನ್ನು ದೂರವಾಣಿ ಮೊಬೈಲ್ ಮೂಲಕ ಕೊಡ್ತಾ ಇದ್ದಾರೆ.